ಸಂಜೆ 5 ಗಂಟೆ ಆಯ್ತೋ ಇಲ್ವೋ, ಚಳಿ ಆರಂಭವಾಯಿತು. ಆವಾಗ್ಲೇ ಮನೆಯಲ್ಲಿರುವ ವೆಣ್ಣಿಲಾ ಅಮೃತನಿಗೆ ಬಿಸಿ ಬಿಸಿ ಮ್ಯಾಗಿ ತಿನ್ಬೇಕನ್ಸ್ತು. ಅವಾಗ ವೆಣ್ಣಿಲಾ ಅವಳ ತಾಯಿ ಬಳಿ ಬಂದು, ಅಮ್ಮ, ನಮಗೆ ಬಿಸಿ ಬಿಸಿ ಮ್ಯಾಗಿ ತಿನ್ಬೇಕು ಅನ್ಸುತ್ತೆ, ನಾನು ಅಂಗಡಿಗೋಗಿ ಮ್ಯಾಗಿ ತರ್ತೀನಿ, ಬಿಸಿ ಬಿಸಿ ಮಾಡ್ಕೊಡಿ ಅಮ್ಮ. ನನ್ನಿಂದ ಆಗಲ್ಲ, ನೀವೇ ಮ್ಯಾಗಿ ಮಾಡ್ಕೊಂಡು ತಿನ್ನಿ. ಮದುವೆ ವಯಸ್ಸು ಬಂದ್ರೆ ಕೂಡ ಇನ್ನೂ ನಿಮ್ಗೆ ನಾನೇ ಅಡಿಗೆ ಮಾಡಿ ಕೊಡ್ಬೇಕಾ? ಮದ್ವೆ ಆದ್ಮೇಲೆ ನಮ್ ಗಂಡಂದಿರ್ ಜೊತೆ ಮಾಡಿಸ್ಕೊಂಡು ತಿಂತೀವಿ, ಇವಾಗ ನೀವು ಮಾಡ್ಕೊಡ್ತೀರಾ ಇಲ್ವಾ? ನನ್ನಿಂದ ಆಗೋದಿಲ್ಲ, ನೀನು ಹೋಗಿ ಅಮೃತನ್ ಜೊತೆ ಹೋಗಿ ಹೇಳು. ಹಾಗೆಂತೇಳಿದಾಗ ವೆಣ್ಣಿಲಾ ಬಂದು ಅಮೃತನಿಗೆ ಕೂಡ ಹೇಳಿದ್ಲು, ಇವಾಗ ನಮ್ಮಿಂದ ಮಾಡ್ಕೊಂಡು ತಿನ್ಲಿಕ್ಕೆ ಸಾಧ್ಯನೇ ಇಲ್ಲ. ಕಿರಣ್ ಚಿಕ್ಕಪ್ಪ ಅಂಗಡಿಯಲ್ಲಿ ನೂಡಲ್ಸ್ ಮಾಡ್ತಾರಲ್ವಾ, ನಾವು ಅವ್ರ ಅಂಗಡಿಗೆ ಹೋಗಿ ತಿಂದು ಬರೋಣ. ಅಯ್ಯೋ ಅಕ್ಕ, ಅಷ್ಟು ದೂರ ನಡ್ಕೊಂಡೋಗಿ ಬರ್ಬೇಕಾ? ಇನ್ನೇನ್ ಮಾಡೋದು, ಒಂದು ಬೇಕಂದ್ರೆ ಇನ್ನೊಂದು ಮಾಡ್ಲೇಬೇಕಲ್ವಾ? ಹಾಗೆಂತ ಹೇಳಿ ಅಕ್ಕ ತಂಗಿಯರು ಅಮ್ಮನ್ ಜೊತೆ ಹೇಳಿ ಅಂಗಡಿಗೆ ಹೊರಟ್ರು. ಹೀಗೆ ಅಕ್ಕ ತಂಗಿಯರಿಬ್ಬರು ಅಂಗಡಿಗೆ ಹೋಗಿ ನೋಡಿದಾಗ ಅಂಗಡಿ ಮುಚ್ಚಿದ್ದ ಕಾರಣ ತಿರುಗಿ ಮನೆಗೆ ಬಂದ್ರು. ಹೀಗೆ ನಡ್ಕೊಂಡ್ ಬರುವಾಗ ಒಂದು ಹೋಟೆಲ್ ಹತ್ರ ತುಂಬಾ ಜನರಿದ್ರು, ನಿಂತ್ಕೊಂಡು ನೂಡಲ್ಸ್ ತಿಂತಾ ಇದ್ರು. ಆವಾಗ ವೆಣ್ಣಿಲಾ, ಅಕ್ಕ, ಮೈದಾ ಹಿಟ್ಟಿನಿಂದ ಮಾಡುವ ನೂಡಲ್ಸ್ ತಿಂದ್ರೆ ಆರೋಗ್ಯ ತುಂಬಾ ಹಾನಿಕರವಾಗುತ್ತೆ, ಆದ್ರೂ ಆ ವಿಷಯ ಗೊತ್ತಿದ್ರು ಹೇಗೆ ನೂಡಲ್ಸ್ ತಿಂತಾ ಇದ್ದಾರೆ ನೋಡು. ಚಿಕ್ಕಪ್ಪನ ಹಾಗೆ ಯಾರು ಕೂಡ ಗೋಧಿ ಹಿಟ್ಟಿನಿಂದ ನೂಡಲ್ಸ್ ನ ಮಾಡೋದಿಲ್ಲ, ಆದ್ರೆ ಯಾರಿಗೂ ಜನರಿಗೂ ಅರ್ಥ ಆಗಲ್ಲ. ಅಕ್ಕ, ನಾವು ಕೂಡ ಈ ವ್ಯಾಪಾರ ಮಾಡೋಣ, ಕಿರಣ್ ಚಿಕ್ಕಪ್ಪನ್ ಜೊತೆ ಕೇಳಿ ನೋಡೋಣ, ಅವ್ರು ಏನ್ ಹೇಳ್ತಾರೆ. ಅದೆಲ್ಲ ನಮಗೆ ಯಾಕೆ, ನಾವು ಆರಾಮವಾಗಿ ಮನೇಲಿ ಕೂತ್ಕೊಂಡಿರೋಣ, ಬಾಯಿ ಮುಚ್ಕೊಂಡು ಬಾ ಹೋಗೋಣ. ಹಾಗೆ ಹೇಳಿ ಅಮೃತ ವೆಣ್ಣಿಲನ ಮನೆ ಕರ್ಕೊಂಬಂದ್ಲು. ಆದ್ರೆ ವೆಣ್ಣಿಲನಿಗೆ ಮಾತ್ರ ವ್ಯಾಪಾರ ಮಾಡಿ ಹಣವನ್ನು ಸಂಪಾದನೆ ಮಾಡ್ಬೇಕು ಅಂತ ಛಲ ಇತ್ತು. ಮರುದಿನ ಕಿರಣ್ ಚಿಕ್ಕಪ್ಪನವರ ಮನೆಗೆ ಹೋಗಿ ಅವರ ಜೊತೆ ಇದೇ ವಿಚಾರದ ಬಗ್ಗೆ ಮಾತಾಡಿದ್ರು. ಆವಾಗ, ಇದು ಒಳ್ಳೆ ಆಲೋಚನೆ, ನಿಮಗೆ ಪೈಪೋಟಿಯಾಗಿ ಈ ಊರಲ್ಲಿ ನಾನ್ ವ್ಯಾಪಾರ ಮಾಡೋದಿಲ್ಲ. ಯಾಕೆ ಅಂದ್ರೆ ನಿಮ್ಮ ಅಣ್ಣನಿಗೆ ಕೆಲಸ ಸಿಕ್ಕಿ ನಾವೆಲ್ಲರೂ ನಾಳೆ ಪಟ್ನಕ್ಕೆ ಹೋಗ್ತಾ ಇದ್ದೀವಿ. ನಾನು ಅಲ್ಲೇ ಹೋಗಿ ಒಂದು ಅಂಗಡಿ ನೋಡಿ ವ್ಯಾಪಾರವನ್ನು ಆರಂಭಿಸ್ತೀನಿ. ನೀವು ಇದೇ ಊರಿನಲ್ಲಿ ಈ ನೂಡಲ್ಸ್ ವ್ಯಾಪಾರವನ್ನು ಮಾಡ್ಕೊಂಡಿರಿ. ನೂಡಲ್ಸ್ನ ಹೇಗೆ ತಯಾರು ಮಾಡೋದು ಅಂತ ನಾನು ಹತ್ರ ಇದ್ದು ಎಲ್ಲ ಹೇಳ್ಕೊಡ್ತೀನಿ. ಆವಾಗ ವೆಣ್ಣಿಲಾ ಸಂತೋಷಪಟ್ಟು ಸರಿ ಅಂತ ಹೇಳಿದ್ಲು. ವೆಣ್ಣಿಲಾ ಅವರು ಹೇಳ್ತಾ ಹೇಳ್ತಾ ಸರಿ ಅಂತ ಒಪ್ಕೊಂಡು ಅವರು ನೂಡಲ್ಸ್ನ ಹೇಗೆ ಮಾಡ್ಬೇಕು ಅಂತ ಹೇಳ್ಕೊಟ್ಟಾಗ ಎಲ್ಲಾ ಕೆಲ್ಸವನ್ನು ಒಂದೇ ದಿನದಲ್ಲಿ ಕಲ್ತ್ಕೊಂಡ್ಲು ವೆಣ್ಣಿಲಾ. ಈ ವಿಷಯವನ್ನು ಅಮೃತನಿಗೆ ಕೂಡ ಹೇಳಿದ್ಲು ವೆಣ್ಣಿಲಾ. ವೆಣ್ಣಿಲನ ಮಾತು ಕೇಳಿ ಅಮೃತ, ಮುಂದೆ ಬರುವಂತದ್ದು ಚಳಿಕಾಲ, ಹೊರಗಡೆ ಸಿಗುವಂತದ್ದು ಮೈದಾ ನೂಡಲ್ಸ್. ನಾವು ನಿಜವಾಗ್ಲೂ ಮನೆ ಟೇಸ್ಟ್ ಅಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಗೇನೆ ಮ್ಯಾಗಿನ ಸ್ಪೆಷಲ್ ಆಗಿ ಮಾಡ್ಬೋದು. ಆದ್ರೆ ಅಮ್ಮ ಒಪ್ಕೋತಾರಾ? ಅಮ್ಮನಿಗೆ ಗೊತ್ತಾಗದೆ ನಾವು ಟ್ರಯಲ್ಸ್ ನೋಡೋಣ ಅಕ್ಕ. ಇದಕ್ಕೆ ಅಮೃತ ಕೂಡ ಸರಿ ಅಂತ ಹೇಳಿದ್ಲು. ಅಮೃತನ ತಾಯಿ ಪಕ್ಕದ ಮನೆಗೆ ಹೋಗಿ ಕೂತು ಮಾತನಾಡುವ ಸಮಯದಲ್ಲಿ ಅಕ್ಕ ತಂಗಿಯರಿಬ್ಬರು ಗೋಧಿ ಮ್ಯಾಗಿ ನೂಡಲ್ಸ್ ನ ಹೇಗೆ ಮಾಡೋದು ಅಂತ ಕಲ್ತ್ಕೊಂಡ್ರು. ವೆಣ್ಣಿಲಾ ಅಮೃತ ದೊಡ್ಡ ಯುದ್ಧವನ್ನೇ ಆರಂಭಿಸಿದ್ರು. ಕಿರಣ್ ಚಿಕ್ಕಪ್ಪ ಹೇಳಿಕೊಟ್ಟ ಹಾಗೆ ಗೋಧಿ ಹಿಟ್ಟನ್ನು ಹದ ಬರುವ ಹಾಗೆ ಚೆನ್ನಾಗಿ ನೂಡಲ್ಸ್ ಮಾಡಿದ್ರು. ಅದೇ ರೀತಿ ಅವರೇ ಸ್ವತಃ ತಯಾರಿಸಿದ ಮಸಾಲೆ ಹಾಗೂ ತಾಜಾವಾದ ತರಕಾರಿಯನ್ನು ಉಪಯೋಗ ಮಾಡಿ ಮ್ಯಾಗಿ ಮಾಡುವಾಗ ಆ ಸುವಾಸನೆ ಊರೆಲ್ಲ ಹಬ್ಬಿತು. ಆ ಸುವಾಸನೆಗೆ ತಾಯಿ ಬಂದ್ರು. ಏನ್ರೇ, ಹೋಟೆಲ್ ವಾಸನೆ ಬರ್ತಾ ಇದೆ, ಹೌದು ಏನ್ ಮಾಡ್ತಿದ್ದೀರಾ? ವೆಣ್ಣಿಲಾ ತಾಯಿಗೆ ಒಂದು ಕೋಪಲ್ಲಿ ನೂಡಲ್ಸ್ ನ ಹಾಕಿ ಕೊಟ್ಲು. ಅಮ್ಮ, ಇದನ್ನ ರುಚಿ ನೋಡಿ. ಅವರ ತಾಯಿ ಕೂಡ ಅದನ್ನು ರುಚಿ ನೋಡಿದ್ರು. ಬಾ, ನಿಮ್ಮ ಚಿಕ್ಕಪ್ಪನ ಅಂಗಡಿಯಲ್ಲಿ ಕೂಡ ಇಷ್ಟೊಂದು ರುಚಿ ಇರೋದಿಲ್ಲ. ಹೌದು, ಇಷ್ಟೊಂದು ರುಚಿಯಾಗಿರುವ ನೂಡಲ್ಸ್ ನ ಯಾರ್ ಮಾಡಿದ್ದು? ಈ ರುಚಿನ ನಾವೇ ಮಾಡಿದ್ದು. ಹಾಗೆ ಅಂತ ಹೇಳಿದಾಗ ಆ ಮಾತನ್ನು ಕೇಳಿ ಅವರ ತಾಯಿ ಆಶ್ಚರ್ಯಪಟ್ರು. ಅವರು ವ್ಯಾಪಾರದ ಬಗ್ಗೆ ಹೇಳುವಾಗ ಗೊಂದಲ ಪಟ್ರು. ಇಲ್ಲಿ ನೋಡಿ ಮಕ್ಳೇ, ಇಷ್ಟು ವರ್ಷ ತುಂಬಾ ಎಚ್ಚರಿಕೆಯಿಂದ ನಿಮ್ನ ನಾನು ಬೆಳೆಸಿದೀನಿ. ಇವಾಗ ನೀವು ಹೋಟೆಲ್ ಇಡ್ತೀನಿ ಅಂತ ಹೇಳಿದ್ರೆ ಈ ಊರಿನ ಜನರು ನನ್ ಬಗ್ಗೆ ಏನ್ ತಿಳ್ಕೊಳ್ಳೋದಿಲ್ಲ. ಯಾರು ಇದ್ರ ಬಗ್ಗೆ ಏನು ಆಲೋಚನೆ ಮಾಡಲ್ಲಮ್ಮ. ನೀವು ಹೇಗೆ ಸ್ವಂತ ಕಾಲಲ್ಲಿ ನಿಂತು ಕಷ್ಟಪಟ್ಟು ದುಡಿತಾ ಇದ್ದೀರೋ, ನಾವು ಕೂಡ ಹಾಗೇನೆ ದುಡಿತೀವಿ. ಅದು ಮಾತ್ರ ಸಕ್ಸಸ್ ಆದ್ರೆ ನಾವು ಬೇರೆ ಪ್ಲಾನ್ ಮಾಡ್ಬೋದು. ಅಮ್ಮ, ಯಾಕಮ್ಮ ಆಲೋಚನೆ ಮಾಡ್ತೀರಾ? ನಾವು ಕೇಳ್ತಾ ಇದ್ದೀವಲ್ಲ, ಮುಂದೆ ಹೋಗಿ ಅಂತ ಆಶೀರ್ವಾದ ಮಾಡಿ. ಅವರ ತಾಯಿ ಕೂಡ ಅದಕ್ಕೆ ಸರಿ ಅಂತ ಒಪ್ಕೊಂಡ್ರು. ಕಿರಣ್ ಚಿಕ್ಕಪ್ಪ ಊರನ್ನು ಖಾಲಿ ಮಾಡ್ಕೊಂಡು ಹೋಗೋದ್ರಿಂದ ಅವರ ತಳ್ಳುಗಾಡಿಯನ್ನು ಕೂಡ ಇವರ ಕೈಗೆ ಕೊಟ್ಟು ಹೋಗ್ಲಿಕ್ಕೆ ಬಂದ್ರು. ಆ ಗಾಡಿಗೆ ಅಕ್ಕ ತಂಗಿಯರಿಬ್ಬರು ಲೈಟ್ ಎಲ್ಲ ಫಿಕ್ಸ್ ಮಾಡಿ ಸ್ಪೆಷಲ್ ನೂಡಲ್ಸ್ ಅಂತ ಬೋರ್ಡ್ ಹಾಕಿ ಆ ದಿನದಿಂದಲೇ ವ್ಯಾಪಾರವನ್ನಾರಂಭಿಸಿದ್ರು. ಅಕ್ಕ, ನಾನು ಅಮ್ಮನ್ ಜೊತೆ ಎಷ್ಟೋ ಮಾತಾಡ್ದೆ, ಆದ್ರೆ ವ್ಯಾಪಾರ ಮಾಡ್ಬೇಕಂದ್ರೆ ನನಗೆ ಯಾಕೋ ನಾಚಿಕೆ ಆಗ್ತಿದೆ. ವ್ಯಾಪಾರ ಮಾಡುವಾಗ ನಾಚಿಕೆ ಎಲ್ಲ ಪಡ್ಬಾರ್ದು. ನೀನು ಹೀಗೇನೆ ಇರು, ನಾನು ಹೇಗೆ ವ್ಯಾಪಾರ ಮಾಡ್ತೀನಿ ಅಂತ ನಿಂತು ನೋಡ್ತಾ ಇರು. ಬನ್ನಿ ಅಯ್ಯ, ಬನ್ನಿ ಅಮ್ಮ, ಬಿಸಿ ಬಿಸಿ ನೂಡಲ್ಸ್ ಒಮ್ಮೆ ತಿಂದ್ರೆ ಬಿಡದಿಲ್ಲ,
ತಿನ್ನದಿದ್ರೆ ನಿಮ್ಗೆ ನಿದ್ರೆನೇ ಬರಲ್ಲ. ಮದುವೆಯಾಗದ ಯುವಕರಿಗೋಸ್ಕರ ಸ್ಪೈಸಿ ಮ್ಯಾಗಿ, ಪುಟಾಣಿ ಮಕ್ಕಳಿಗೋಸ್ಕರ ಚೀಸ್ ಮ್ಯಾಗಿ, ಚಳಿಯಲ್ಲಿ ನಡಗಿಕೊಂಡು ಬರುವವರಿಗೆ ಮ್ಯಾಗಿ ಜೊತೆ ಫ್ರೀಯಾದ ಮ್ಯಾಗಿ ಸೂಪ್ ಕೂಡ. ಬನ್ನಿ ಅಮ್ಮ, ಬನ್ನಿ ಅಯ್ಯ. ಅವರ ಮಾತು ಕೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಕೂಡ ಬಂದ್ರು. ಆ ವಾರ ಇಡೀ ವ್ಯಾಪಾರ ತುಂಬಾ ಚೆನ್ನಾಗಿ ಸಾಗ್ತಾ ಇತ್ತು. ಒಂದು ವಾರದಲ್ಲೇ ಅದ್ಭುತವಾದ ವ್ಯಾಪಾರವಾಗಿ ಅದ್ಭುತವಾದ ರಿಸಲ್ಟ್ ಕೂಡ ಬಂತು. ಹೀಗೆ ವ್ಯಾಪಾರ ಚೆನ್ನಾಗಿ ನಡೀತಾ ಇರುವಾಗ ಜೋರಾಗಿ ಮಳೆ ಬಂತು. ಆವಾಗ ವಯಸ್ಸಾದ ದಂಪತಿಗಳು ಬಂದು, ಇಲ್ಲಿ ನೋಡಮ್ಮ, ನಮ್ ಜೊತೆ ದುಡ್ಡಿಲ್ಲ, ಆ ವಾಸನೆ ನೋಡುವಾಗ ನಮ್ಗೆ ತುಂಬಾ ಹಸಿವಾಗ್ತಿದೆ. ಆ ಮಾತನ್ನು ಕೇಳಿದಾಗ ಅಮೃತ ಏನು ಆಲೋಚನೆ ಮಾಡದೆ ಅವರಿಬ್ಬರಿಗೂ ಮ್ಯಾಗಿಯನ್ನು ಉಚಿತವಾಗಿ ಕೊಟ್ರು. ದಂಪತಿಗಳು ಉಚಿತವಾಗಿ ತಿಂದು ಇವರಿಗೆ ಆಶೀರ್ವಾದ ಮಾಡಿದ್ರು. ವಯಸ್ಸಾದ ದಂಪತಿಗಳು ಇವರ ಹೆಮ್ಮೆಯ ಬಗ್ಗೆ, ಇವರ ಮ್ಯಾಗಿ ರುಚಿ ಬಗ್ಗೆ ಹೊರಗಿನ ಊರಿಗೆ ಕೂಡ ಹೋಗಿ ಹೇಳಿದ್ರು. ಅದರಿಂದ ಹೊರಗಿನ ಊರಿನಿಂದ ಕೂಡ ಬಂದು ವ್ಯಾಪಾರವನ್ನು ಮಾಡಿದ್ರು. ವೆಣ್ಣಿಲಾ ಅಮೃತ ಹಣವನ್ನು ಸಂಪಾದನೆ ಮಾಡಿ ಶಾಂತಮ್ಮನ ಕೈಯಲ್ಲಿ ಕೊಟ್ರು. ನಾನು ನಿಮ್ಮಿಬ್ಬರಿಗೋಸ್ಕರ ಸಂಬಂಧವನ್ನು ನೋಡ್ತಾ ಇದ್ರೆ ನೀವಿಬ್ಬರು ಸಂಪಾದನೆ ಮಾಡಿ ನನ್ಗೆ ಕೊಡ್ತಿದ್ದೀರಾ? ಮಕ್ಕಳನ್ನು ನೋಡಿ ಹೆಮ್ಮೆ ಪಟ್ರು. ಹೀಗೆ ದಿನಗಳು ಕಳೀತಾ ಇತ್ತು. ಒಂದು ದಿನ ಅವರು ವ್ಯಾಪಾರ ಮಾಡುವ ಸ್ಥಳಕ್ಕೆ ಒಬ್ರು ಪೊಲೀಸ್ ಆಫೀಸರ್ ಬಂದ್ರು. ಅವರನ್ನು ನೋಡಿ, ಸರ್, ನಿಮಗೆ ಏನ್ ಬೇಕು? ನೀವಿಬ್ರು ಎಕ್ಸ್ಪೈರಿ ಆದ ಮ್ಯಾಗಿನ ತಂದು ಕಡಿಮೆ ಬೆಲೆಗೆ ಮ್ಯಾಗಿ ಮಾಡಿ ಮಾರಾಟ ಮಾಡ್ತಾ ಇದ್ದೀರಾ ಅಂತ ನಿಮ್ಮ ಮೇಲೆ ಕಂಪ್ಲೇಂಟ್ ಫೈಲ್ ಆಗಿದೆ. ಆ ಮಾತನ್ನು ಕೇಳಿ ಅವರಿಗೆ ಗೊಂದಲವಾಯಿತು. ಸರ್, ಯಾರ್ ಸರ್ ಹಾಗೆ ಕಂಪ್ಲೇಂಟ್ ಮಾಡಿರೋದು? ಯಾರು ಅಂತ ಹೇಳೋದು, ಬೀದಿಯಲ್ಲಿರುವವರು ಎಲ್ಲರೂ ಕಂಪ್ಲೇಂಟ್ ಮಾಡಿದ್ದಾರೆ. ಹೀಗೆ ಮಾತಾಡ್ತಾ ಇರುವಾಗ ಒಬ್ರು ಮಹಿಳಾ ಕಾನ್ಸ್ಟೇಬಲ್ ಬಂದ್ರು. ಏನು, ಇಬ್ರು ನೋಡ್ತಾ ನಿಂತಿದ್ದೀರಾ? ನೀವಿಬ್ರು ಇವಾಗ ಸ್ಟೇಷನ್ಗೆ ಬರಬೇಕು ಹಾಗೆ ಅಂತ ಹೇಳಿದ್ರು. ವೆಣ್ಣಿಲನಿಗೆ ತುಂಬಾ ಭಯ ಆಯಿತು. ಆದ್ರೆ ಅಮೃತನ ನೋಟ ಮಾತ್ರ ಬಂದಿರುವ ಪೊಲೀಸ್ ಆಫೀಸರ್ ಯೂನಿಫಾರ್ಮ್ ಮೇಲೇನೆ ಇತ್ತು. ಪೊಲೀಸ್ ಯೂನಿಫಾರ್ಮ್ ಅನ್ನು ಗಮನಿಸಿ ಅವಳ ಮನಸ್ಸಲ್ಲಿ, ಇವನು ಎಸ್ಸಿ ಅಂತ ಹೇಳ್ದ, ಆದ್ರೆ ಭುಜದ ಮೇಲೆ ಇರುವ ಸ್ಟಾರ್ ಬೇರೆ ರೀತಿ ಇದೆ ಅಲ್ವಾ? ಏನೇ ಕ್ಯಾಪ್ ಮೇಲೆ ಇರುವಂತಹ ಆ ಎಂಬ್ಲಮ್ ಚಿಹ್ನೆ ಕೂಡ ಪ್ಲಾಸ್ಟಿಕ್ ರೀತಿಯಲ್ಲಿದೆ, ನೋಡ್ಲಿಕ್ಕೆ ಬೇರೆ ರೀತಿ ಇದೆ. ಅದಕ್ಕಿಂತ ಮುಖ್ಯವಾಗಿ ಅವರು ಹಾಕೊಳ್ತಾ ಇರುವ ಶೂ ನೋಡ್ಲಿಕ್ಕೆ ವಿಚಿತ್ರವಾಗಿದೆ. ಸ್ವಲ್ಪ ನಿಲ್ಲಿ ನೋಡೋಣ ಹಾಗೆ ಅಂತ ಅಮೃತ ಮುಂದೆ ಬಂದ್ಲು. ಆವಾಗ ಪೊಲೀಸ್ ಆಫೀಸರ್ ಸ್ವಲ್ಪ ಗೊಂದಲದಿಂದ, ಏಯ್, ಪೊಲೀಸರಿಗೆ ನಿಲ್ಲು ಅಂತ ಹೇಳ್ತೀಯಾ? ಇದಕ್ಕೆ ನಿನಗೆ ಎಷ್ಟು ಶಿಕ್ಷೆ ಸಿಗುತ್ತೆ ಗೊತ್ತಾ? ಸರ್, ಪೊಲೀಸರಿಗೆ ಮಾತ್ರ ಹೇಳ್ಬಾರ್ದು, ಪೊಲೀಸ್ ವೇಷ ಹಾಕೊಂಡ್ ಬರ್ತಾರೆ ನೋಡಿ, ನಿಮಗೆಲ್ಲ ಹೇಳ್ಬೋದು ಹಾಗೆ ಅಂತ ಹೇಳಿದ್ಲು. ಆಗ ವೆಣ್ಣಿಲಾ ಶಾಂತಮ್ಮ ಅಲ್ಲಿದ್ದ ಕಸ್ಟಮರ್ಸ್ ಕೂಡ ತುಂಬಾ ಆಶ್ಚರ್ಯಪಟ್ರು. ಏನೇ ಜಾಸ್ತಿ ಮಾತಾಡ್ತಿದೀಯಾ ಹಾಗೆ ಅಂತ ಲೇಡಿ ಪೊಲೀಸ್ ಮುಂದೆ ಬರುವಾಗ, ಸಾಕು ನಿಲ್ಲು, ಕಾನಿಸ್ಟೇಬಲ್ ನೀನು? ಕಾನಿಸ್ಟೇಬಲ್ ಅಂದ್ರೆ ಹೇಗಿರ್ತಾರೆ ಅಂತ ಗೊತ್ತಾ? ಇನ್ನು ಇವ್ರು, ಅದ್ರಲ್ಲೂ ಇವ್ರು ಎಸ್ಸೆ ಅಂತ ಹೇಳ್ತಿದ್ದಾರೆ. ನಿನ್ನ ಭುಜದ ಮೇಲೆ ಇರೋದು ಕಾನ್ಸ್ಟೇಬಲ್ ನ ಬ್ಯಾಡ್ಜು. ನೀವು ಮುಖ್ಯವಾಗಿ ಗೌರ್ಮೆಂಟ್ ಜೀಪಲ್ಲಿ ಬರದೆ ಹೀಗೆ ಯಾಕೆ ನಡ್ಕೊಂಡ್ ಬರ್ತಿದ್ದೀರಾ? ಅಮೃತ ಪ್ರಶ್ನೆ ಕೇಳ್ತಾ ಇದ್ರೆ ಕಾನ್ಸ್ಟೇಬಲ್ ಮುಖನೇ ಬಾಡಿ ಹೋಯ್ತು. ಅಲ್ಲಿರೋರು ಎಲ್ಲರೂ ಆಶ್ಚರ್ಯಪಟ್ರು. ಹೌದಲ್ವಾ, ಈ ವೇಷ ಹಾಕೊಂಡ್ ಬಂದವ್ರ ವೇಷನೇ ಬೇರೆ ರೀತಿ ಇದೆ ಹಾಗೆ ಅಂತ ಗುಸುಗುಸು ಅಂತ ಮಾತನಾಡಲಾರಂಭಿಸಿದ್ರು. ಅಸಲೆಯಾದ ಎಸ್ಐಗೆ ನಾನ್ ಕಾಲ್ ಮಾಡ್ತೀನಿ, ಅವರೇ ಬಂದು ಈ ವಾರೆಂಟ್ನೆಲ್ಲ ಚೆಕ್ ಮಾಡ್ತಾರೆ ಹಾಗೆ ಹೇಳಿದಾಗ ಆ ಕಳ್ಳ ಎಸ್ಐ ಅಂತ ಬಂದಿರುವ ಪೊಲೀಸ್ ಆಫೀಸರ್ ಎದುರ್ಕೊಂಡ. ಅಮ್ಮ, ಬೇಡಮ್ಮ, ಬೇಡ, ನಿಮ್ಗೆ ಕೈ ಮುಗ್ದು ಕೇಳ್ಕೊತೀನಿ, ಹಾಗೆಲ್ಲ ಮಾಡಕ್ ಹೋಗ್ಬೇಡಿ. ಆ ಲೇಡಿ ಕಾನ್ಸ್ಟೇಬಲ್ ವೇಷ ಹಾಕೊಂಡ್ ಬಂದಿರುವ ಹುಡುಗಿ ಕೂಡ ತುಂಬಾನೇ ಭಯಪಟ್ಲು. ಹೌದು, ನಿಮ್ನ ಯಾರ್ ಕಳ್ಸಿದ್ರು? ನಮ್ಮ ಎದುರಲ್ಲಿ ಇರುವ ಹೋಟೆಲ್ ಅವರ ಅಥವಾ ನಮ್ಮ ಮೇಲೆ ಹೊಟ್ಟೆ ಕಿಚ್ಚು ಪಡುವವ್ರ? ಅವಾಗ ವ್ಯಕ್ತಿ ತಲೆ ತಗ್ಗಿಸಿಕೊಂಡು ನಿಜವಾದ ವಿಷಯ ಹೇಳ್ದ. ನಮ್ನ ಯಾರೂ ಕಳಿಸ್ಲಿಲ್ಲ, ನಮ್ಮದು ಪಕ್ಕದ ಊರು. ನಾವು ಸಣ್ಣ ಸಣ್ಣ ವೇಷ ಹಾಕೊಂಡು ಊರೊಳಗೆ ಸುತ್ತಾ ಇರ್ತೀವಿ. ನಿಮ್ಮ ಬಗ್ಗೆ, ಈ ಊರಿನ ಮ್ಯಾಗಿ ಬಗ್ಗೆ ತುಂಬಾ ಹೇಳಿದ್ರು. ಇಲ್ಲಿ ಜನರು ತುಂಬಾ ಜಾಸ್ತಿ ಬರ್ತಾರೆ, ಇವು ಕೂಡ ತುಂಬಾ ಹಣ ಸಂಪಾದನೆ ಮಾಡ್ತೀರಾ ಅಂತ ಗೊತ್ತಾಯ್ತು. ಅದಕ್ಕೆ ನಿಮ್ ಕೈಯಲ್ಲಿ ನಮ್ಗೇನಾದ್ರೂ ಲಂಚ ಸಿಗ್ಬೋದು ಅಂತ ನಿಧಾನವಾಗಿ ಬಂದೋ. ನಮ್ಮ ಹಸಿವೆ ಇವತ್ತು ನಮ್ನ ಈ ತಪ್ಪು ಮಾಡುವ ಹಾಗೆ ಪ್ರೇರೇಪಿಸಿದ್ದು ಹಾಗೆ ಹೇಳಿ ಕಣ್ಣೀರನ್ನು ಹಾಕಿದ್ರು. ಆ ಮಾತನ್ನು ಕೇಳಿ ವೆಣ್ಣಿಲನಿಗೆ ಬೇಜಾರಾದ್ರು. ಅಮೃತ, ಅಣ್ಣ, ಹಸಿವನ್ನೋದು ಎಲ್ಲರಿಗೂ ಇರುತ್ತೆ, ನಮಗೂ ಕೂಡ ಹಸಿವು ಜಾಸ್ತಿ ಆದ ಕಾರಣನೇ ನಾವೀ ದಿನ ಈ ವ್ಯಾಪಾರದಲ್ಲಿ ಇಳಿದಿರೋದು. ನಾವು ಕಷ್ಟಪಟ್ಟು ನಮಗೆ ಬರುವ ತೃಪ್ತಿ ಈ ರೀತಿ ಕಳ್ಳತನ ಮಾಡಿ ತಿನ್ನೋದ್ರಲ್ಲಿ ಬರಲ್ವೇ? ನೀವು ನಮ್ನ ಭಯಪಡಿಸ್ಬೇಕು ಅಂತ ಅನ್ಕೊಂಡಿದ್ರಿ. ಒಂದು ವೇಳೆ ನಾವು ಭಯಪಟ್ಟು ಅಂಗಡಿ ಮುಚ್ಚಿದ್ರೆ ನಮ್ಮ ಮನೆಯವ್ರನ್ನ ಯಾರು ನೋಡೋದು? ಹೀಗೆ ಮೋಸ ಮಾಡಿ ನೀವು ಹಣವನ್ನು ಸಂಪಾದನೆ ಮಾಡೋದು ನ್ಯಾಯನಾ ಹಾಗೆ ಅಂತ ಕೇಳಿದಾಗ ಅವರು ತಲೆ ತಗ್ಗಿಸಿ ನಿಂತ್ರು. ನಮ್ಮನ್ನು ಕ್ಷಮಿಸಮ್ಮ, ಇನ್ ಮುಂದೆ ಯಾವತ್ತೂ ಕೂಡ ಈ ರೀತಿ ಕೆಲಸ ಮಾಡೋದಿಲ್ಲ ಹಾಗೆ ಹೇಳಿ ಅವರಿಬ್ಬರು ಅಲ್ಲಿಂದ ಹೊರಡಲು ನೋಡಿದಾಗ
ನಿಲ್ಲಿ ಅಣ್ಣ ಹಾಗೆ ಹೇಳಿ 2 ಪ್ಲೇಟಲ್ಲಿ ಬಿಸಿ ಬಿಸಿ ಮ್ಯಾಗಿ ಹಾಕೊಂಡ್ ತಂದ್ಲು. ನೀವಿಬ್ರು ಹಸಿವು ಅಂತ ಹೇಳಿದ್ರಲ್ವಾ, ಹಸಿವಲ್ಲಿ ಕಳ್ಸೋದು ನಮ್ಮ ಮನೆಯ ಪದ್ಧತಿಯಲ್ಲ, ಇದನ್ನ ತಿನ್ನಿ. ಆದ್ರೆ ಇಂತಹ ಮೋಸ ಮಾಡ್ಬೇಡಿ. ಕಷ್ಟಪಟ್ಟು ದುಡಿಯೋದಿದ್ರೆ ಆ ದೇವರು ಕೂಡ ನಿಮ್ನ ಕ್ಷಮಿಸೋದಿಲ್ಲ. ಹೀಗೆ ನಾವು ಮಾಡಿದ್ದು ತಪ್ಪು ಅಂತ ಅವರಿಬ್ಬರು ಕಣ್ಣೀರಾಕಿದ್ರು. ಆವಾಗ ಪೊಲೀಸ್ ಡ್ರೆಸ್ ಹಾಕೊಂಡಿರುವ ಪೊಲೀಸ್, ನಾವು ನಿಮ್ಮ ಮನೆ ಹತ್ರ ಕಳ್ಳತನ ಮಾಡ್ಲಿಕ್ಕೆ ಬಂದಿದ್ದೋ, ಆದ್ರೆ ನೀವು ನಮ್ಮ ತಪ್ಪನ್ನು ಕ್ಷಮಿಸಿ ನಮಗೆ ಹೊಟ್ಟೆ ತುಂಬಾ ಮ್ಯಾಗಿನ ಕೊಡ್ತಾ ಇದ್ದೀರಾ, ನೀವಿಬ್ರು ಚೆನ್ನಾಗಿರ್ಬೇಕು. ಮ್ಯಾಗಿಯನ್ನು ತಿಂದು ಅಲ್ಲಿಂದ ಹೊರಡಲು ನೋಡಿದಾಗ, ನಮಗೆ ಕೆಲ್ಸಕ್ಕೆ ಒಬ್ರು ಬೇಕಾಗಿದ್ದಾರೆ, ನಮ್ ತಾಯಿಯಿಂದ ತುಂಬಾ ಹೊತ್ತು ನಿಂತ್ಕೊಂಡು ಕೆಲಸ ಮಾಡಕ್ಕೆ ಸಾಧ್ಯ ಇಲ್ಲ, ನಿಮ್ಮಿಬ್ಬರಲ್ಲೇ ಯಾರಾದ್ರೂ ಒಬ್ರು ಕೆಲ್ಸಕ್ಕೆ ಬಂದ್ರೆ ಒಳ್ಳೆ ಸಂಬಳ ಕೊಡ್ತೀವಿ. ಆ ಮಾತನ್ನು ಕೇಳಿ ಅವರಿಬ್ಬರು, ನಾವಿಬ್ರು ಕೆಲ್ಸಕ್ಕೆ ಬರ್ತೀವಿ, ಆದ್ರೆ 1 ಸಂಬಳ ಮಾತ್ರ ಕೊಡಿ ಹಾಗೆ ಅಂತ ಹೇಳಿದಾಗ, ನಿಮ್ಮಿಬ್ಬರಿಂದ ಸಂಬಳನ ಸ್ವಲ್ಪ ಜಾಸ್ತಿನೇ ಕೊಡ್ತೀನಿ, ನೀವಿಬ್ರು ಕೂಡ ಬನ್ನಿ ಹಾಗೆ ಅಂತ ಹೇಳಿದ್ಲು ಅಮೃತ. ಅವರಿಬ್ಬರು ತುಂಬಾ ಧನ್ಯವಾದವನ್ನು ಹೇಳಿ ಅಲ್ಲಿಂದ ಹೊರಟು ಹೋದ್ರು. ಅದನ್ನು ನೋಡಿ ಶಾಂತಮ್ಮನ ಕಣ್ಣಲ್ಲಿ ಕಣ್ಣೀರು ಬಂತು. ವ್ಯಾಪಾರ ಮಾತ್ರ ಹೇಗೆ ಮಾಡೋದು ಅಂತಲ್ಲದೆ ಮನುಷ್ಯರ ಬಳಿ ಕೂಡ ಹೇಗೆ ಇರ್ಬೇಕು ಅಂತ ನೀವು ತಿಳ್ಕೊಂಡಿದ್ದೀರಾ. ನಿಮ್ಮ ಒಳ್ಳೆ ಗುಣನೇ ನಿಮಗೆ ಶ್ರೀರಾಮ ರಕ್ಷೆ ಹಾಗೆ ಅಂತ ಆಶೀರ್ವಾದ ಮಾಡಿದ್ರು. ಈ ಘಟನೆ ನಡೆದ ನಂತರ ಅಕ್ಕ ತಂಗಿಯರ ಈ ಅಂಗಡಿಯ ಬಳಿ ತುಂಬಾ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿದ್ರು. ಕೇವಲ ರುಚಿಗೆ ಮಾತ್ರವಲ್ಲ, ಅವರ ನಿಜಾಯಿತಿ ಒಳ್ಳೆ ಗುಣಕ್ಕೆ ಆ ಊರಿನ ಜನರೆಲ್ಲ ಮೆಚ್ಚಿಕೊಂಡಿದ್ರು. ಹೀಗೆ ಇಬ್ಬರು ಗಂಡ ಹೆಂಡತಿ ಅಲ್ಲಿ ಕೆಲಸ ಮಾಡ್ಕೊಂಡು ಸಂತೋಷವಾಗಿ ಇದ್ರು. ಈ ಮ್ಯಾಗಿ ಪುಣ್ಯದಿಂದ ಅವರಿಬ್ಬರಿಗೂ ಅಲ್ಲಿ ಕೆಲಸ ಸಿಕ್ತು. ಹೀಗೆ ಹೆಲ್ದಿ ಮ್ಯಾಗಿ ವ್ಯಾಪಾರ ಮಾಡುತ್ತಾ ಮುಂದೆ ಸಾಗ್ತಾ ಇದ್ರು. ಅದು ಚಂದನಪುರ ಎನ್ನುವ ಸಣ್ಣ ಗ್ರಾಮ. ರಾಘವಯ್ಯ ರಾಧಮ್ಮ ದಂಪತಿಗಳಿಗೆ ಶ್ವೇತಾ ಗೀತಾ ಎನ್ನುವ 2 ಹೆಣ್ಣು ಮಕ್ಕಳಿದ್ರು. ಚಿಕ್ಕ ವಯಸ್ಸಿನಿಂದ ತುಂಬಾ ಚೆನ್ನಾಗಿ ಓದ್ತಾ ಇದ್ಲು. ಆದ್ರೆ ಗೀತನಿಗೆ ವಿದ್ಯಾಭ್ಯಾಸ ಅಷ್ಟು ಬರ್ತಾ ಇರ್ಲಿಲ್ಲ. ಆದ್ರಿಂದ ಊರಲ್ಲಿ ಅಮ್ಮನಿಗೆ ಅಡುಗೆ ಕೆಲಸ, ತಂದೆಗೆ ಹೊಲದ ಕೆಲಸದಲ್ಲಿ ಸಹಾಯ ಮಾಡುತ್ತಾ ಊರಲ್ಲೇ ಇದ್ದೋದ್ಲು. ಶ್ವೇತಾ ಪಟ್ನದಲ್ಲಿ ಓದ್ತಾ ಇದ್ಲು. ಸಂಕ್ರಾಂತಿ ಹಬ್ಬ ಬಂದೇ ಬಿಡ್ತು. ಶ್ವೇತಾ ತನ್ನ ಅಕ್ಕನಾದ ಗೀತನಿಗೆ ಪಟ್ನದಿಂದ ಕಾಲ್ ಮಾಡಿದ್ಲು. ಹಲೋ ಅಕ್ಕ, ಹೇಗಿದ್ದೀಯಾ? ಹೇಗೆ ಓದ್ತಾ ಇದ್ದೀಯಾ? ಗೀತಾ, ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ದೀಯಾ? ಅಮ್ಮ ಅಪ್ಪ ಎಲ್ಲರೂ ಹೇಗಿದ್ದಾರೆ? ಎಕ್ಸಾಮ್ ಬ್ಯುಸಿಯಲ್ಲಿದ್ದೀನಿ. ಅಕ್ಕ, ನಾವೆಲ್ಲರೂ ಚೆನ್ನಾಗಿದ್ದೀವಿ. ದಸರಾ ಹಬ್ಬಕ್ಕೆ ಕೂಡ ನೀನು ಎಕ್ಸಾಮ್ ಇದೆ ಅಂತ ಬರ್ಲಿಲ್ಲ. ಈ ಸಲ ಹಾಗೆ ಮಾಡ್ಬೇಡ, ಸಂಕ್ರಾಂತಿ ಹಬ್ಬಕ್ಕಾದ್ರೂ ನೀನು ಬರ್ಲೇಬೇಕು. ಗೀತಾ, ನನಗೂ ಕೂಡ ಹಬ್ಬಕ್ಕೆ ಮನೆಗ್ ಬರ್ಬೇಕು ಅಂತಾನೆ ಆಸೆ ಇದೆ, ಆದ್ರೆ ಕಂಪ್ಲೀಟ್ ಮಾಡ್ಬೇಕಾದ ಪಾಠಗಳು ತುಂಬಾ ಇದೆ. ಆವಾಗ ರಾಘವಯ್ಯನವರು ಫೋನನ್ನು ತೆಗೆದುಕೊಂಡು, ಅಮ್ಮ ಶ್ವೇತಾ, ಗೀತಾ ಮಾತಾಡಿದ್ದು ಕೇಳ್ದೆ ಅಲ್ವಾ? ನೀನು ಯಾವಾಗ ಬರ್ತೀಯಾ ಅಂತ ನಿನಗೋಸ್ಕರ ಅವಳು ಕಾಯ್ತಾ ಇದ್ದಾಳೆ. ಹಬ್ಬ ಅಂದ್ಮೇಲೆ ಒಂದ್ ಮನೆಯಲ್ಲಿ ಎಲ್ಲರೂ ಸೇರಿ ಆಚರಣೆ ಮಾಡ್ಬೇಕು. ನೀನಿಲ್ಲದಿದ್ರೆ ಹೇಗಮ್ಮ ಹಬ್ಬ ಮಾಡೋದು? ರಾಘವಯ್ಯ ಹಾಗೆ ಹೇಳಿದಾಗ ತಂದೆ ಮಾತಿಗೆ ಎದುರು ಮಾತು ಮಾತಾಡಬಾರ್ದು ಅಂತ, ಸರಿಯಪ್ಪ, ನಾಳೆ ಬೆಳಿಗ್ಗೆ ನಾನು ಅಲ್ಲಿರ್ತೀನಿ. ಅಕ್ಕ ಬರ್ತಿದ್ದಾಳೆ ಎನ್ನುವ ಸಂತೋಷ ವಿಷಯ ಗೊತ್ತಾದ ತಕ್ಷಣ ಗೀತನಿಗೆ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಅಕ್ಕ ಬರ್ತಿದ್ದಾಳೆ ಅಂತ ಬೆಳಿಗ್ಗೆನೆ ಬಸ್ ಸ್ಟ್ಯಾಂಡ್ ಹತ್ರನೇ ಹೋಗಿ ಅಕ್ಕನಿಗೋಸ್ಕರ ಕಾಯ್ತಾ ಇದ್ಲು. ಅಕ್ಕನನ್ನು ನೋಡಿದ ತಕ್ಷಣ ಗೀತನ ಕಣ್ಣಲ್ಲಿ ಸಂತೋಷದ ಬಾಷ್ಪ. ಅಕ್ಕ, ಎಷ್ಟು ದಿನ ಆಯ್ತು ಕಣೆ ನಿನ್ನ ನೋಡಿ. ಅಯ್ಯೋ ಹುಚ್ಚಿ ಹುಡುಗಿ, ಯಾಕೆ ನೀ ಅಳ್ತಾ ಇದ್ದೀಯಾ? ಇನ್ನು 5 ದಿನಗಳ ಕಾಲ ನಾನ್ ನಿನ್ ಜೊತೆನೇ ಇರ್ತೀನಿ ಹಾಗೆಂತ ಹೇಳಿದ ತಕ್ಷಣ ಸಂತೋಷದಿಂದ ಅಕ್ಕ ತಂಗಿಯರಿಬ್ಬರು ನಡ್ಕೊಂಡು ಹೋಗುವಾಗ, ಅಕ್ಕ, ನೀನ್ ಪಟ್ನದಲ್ಲಿ ಇರೋದ್ರಿಂದ ನೀನ್ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೀಯ ಗೊತ್ತಾ? ನಿನ್ ಬಟ್ಟೆ, ನೀನ್ ನಡೆಯೋದು, ಮಾತಾಡೋದು, ನನ್ನ ನೋಡು, ಇಲ್ಲೇ ಇದ್ದು ಕಪ್ಪಾಗಿ ಹೋಗಿದ್ದೀನಿ. ಗೀತಾ, ಅಂದ ಅನ್ನೋದು ಹೊರಗೆ ಮುಖದಲ್ಲಿ ಮಾತ್ರ ಕಾಣದಲ್ಲ ಕಣೆ, ಅದು ಮನ್ಸು ಒಳಗೆ ಇರೋದು. ನೀನು ಮನೆಯಲ್ಲೇ ಇಟ್ಕೊಂಡು ತಂದೆ ತಾಯಿನ ನೋಡ್ಕೊಂಡಿದ್ದೀಯಲ್ವಾ, ನೀನೇ ತುಂಬಾ ಸುಂದರವಾದವಳು. ನಿಂದು ಒಳ್ಳೆ ಮನ್ಸು ಕಣೆ, ಅದೇ ದೊಡ್ಡ ಅಂದ. ನನಗೆ ಅದೆಲ್ಲ ಗೊತ್ತಿಲ್ಲಕ್ಕ, ಅದೆಲ್ಲ ದೊಡ್ಡ ದೊಡ್ಡ ಮಾತು. ಆದ್ರೆ ನಿನ್ನ ನೋಡಿದ್ರೆ ಮಾತ್ರ ನನ್ನ ದೃಷ್ಟಿನೇ ಬಿದ್ಬಿಡುತ್ತೆ ನಿನಗೆ. ಆ ಮರದತ್ರ ನೋಡಕ್ಕ, ಚಿಕ್ಕ ವಯಸ್ಸಲ್ಲಿ ನಾವು ಕೂಡ ಅಲ್ಲಿ ಇದೇ ರೀತಿ ತಾನೇ ಆಟ ಆಡ್ತಿದ್ದೋ. ಹೌದು ಗೀತಾ, ಅದನ್ನೆಲ್ಲ ಮರೆಯಲು ಸಾಧ್ಯ ಇದೆಯಾ? ಕಣ್ಣ ಮುಚ್ಚಾಲೆ, ಹಾಗೇನೆ ಕುಂಟಾಟ, ಗೋಲಿ ಆಟ, ಗಂಡು ಮಕ್ಕಳಂಗೆ ನಾವು ಕೂಡ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದೋ. ಹೀಗೆ ನಡ್ಕೊಂಡು ಅವರು ಊರೊಳಗೆ ಬರುವಾಗ ಗೀತನ ಗೆಳತಿಯಾದ ಸಿರಿ ಪಲ್ಲವಿ ಎದುರಿಗೆ ಬಂದ್ರು. ಓಹೋ, ಶ್ವೇತಾ ಬಂದಾಯ್ತಾ? ಹೇಗಿದ್ಯಾ ಶ್ವೇತಾ? ಪಟ್ನದಲ್ಲಿ ನಿನ್ನ ವಿದ್ಯಾಭ್ಯಾಸ ಹೇಗೆ ನಡೀತಿದೆ? ನಾನು ಚೆನ್ನಾಗಿದ್ದೀನಿ ಸಿರಿ, ನೀವೆಲ್ಲ ಹೇಗಿದ್ದೀರಾ? ಶ್ವೇತಾ, ನಾವೆಲ್ಲರೂ ಚೆನ್ನಾಗಿದ್ದೀವಿ. ನಿನ್ಗೆ ಯೋಚನೆ ಇದೆಯಾ? ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬಕ್ಕೆ ನಮ್ಮೂರಲ್ಲಿ ರಂಗೋಲಿ ಕಾಂಪಿಟೇಷನ್ ಇರುತ್ತೆ. ಆ ಕಾಂಪಿಟೇಷನ್ ಅಲ್ಲಿ ನೀನೇ ತಾನೇ ಪ್ರತಿ ವರ್ಷ ಫಸ್ಟ್ ಪ್ರೈಸ್ ತಗೋತೀಯಾ? ಈ ವರ್ಷ
ಹೌದು ಪಲ್ಲವಿ, ನನ್ನ ಅಕ್ಕ ಎಲ್ಲದರಲ್ಲೂ ಫಸ್ಟ್ ಆಗಿ ಬರ್ತಾಳೆ. ನಿನ್ನ ಅಕ್ಕ ಫಸ್ಟ್ ಪ್ರೈಸ್ ತಗೋತಾಳೆ, ಅದೆಲ್ಲ ಸರಿ. ನಿನ್ನ ಅಕ್ಕ ಹಾಕುವ ರಂಗೋಲಿಯಲ್ಲಿ ನಿನಗೆ ಸ್ವಲ್ಪ ಆದ್ರೂ ಬರುತ್ತಾ? ಅಯ್ಯೋ ಸಿರಿ, ಗೀತನಿಗೆ ರಂಗೋಲಿ ಹಾಕಕ್ಕೆ ಗೊತ್ತಿಲ್ಲ ಅಂತ ನಿನಗೆ ಗೊತ್ತಿಲ್ವಾ? ಅವಳಿಗೆ ರೌಂಡ್ ಹಾಕಕ್ಕೆ ಬರಲ್ಲ, ಇದರಲ್ಲಿ ರಂಗೋಲಿಯಲ್ಲಿ ಹಾಕ್ತಾಳೆ. ಹೌದು ಪಲ್ಲವಿ, ಸರಿಯಾಗಿ ಹೇಳಿದೀಯಾ. ಹೀಗೆ ಸಿರಿ ಪಲ್ಲವಿ ಗೀತನ ನೋಡಿ ನಗ್ತಾನೇ ಇದ್ರು. ಅವರು ಗೀತನ ನೋಡಿ ಅಷ್ಟು ಕೇವಲವಾಗಿ ಮಾತಾಡುವಾಗ ಶ್ವೇತನಿಗೆ ತುಂಬಾ ಕೋಪ ಬಂತು. ಸಿರಿ, ಪಲ್ಲವಿ, ನೀವಿಬ್ರು ನನ್ನ ತಂಗಿನ ತುಂಬಾ ಕೇವಲವಾಗಿ ಮಾತಾಡ್ತಾ ಇದ್ದೀರಾ. ಆದ್ರೆ ಈ ವರ್ಷ ನಾನೊಂದು ಹೇಳ್ತಾ ಇದ್ದೀನಿ, ಈ ಸಲ ರಂಗೋಲಿ ಕಾಂಪಿಟೇಷನ್ ಅಲ್ಲಿ ನನ್ನ ತಂಗಿಗೇನೆ ಮೊದಲನೇ ಸ್ಥಾನ ಬರುತ್ತೆ. ಶ್ವೇತನ ಮಾತು ಕೇಳಿ ಸಿರಿ ಮತ್ತು ಪಲ್ಲವಿ ಅಲ್ಲಿಂದ ನಗ್ತಾ ಹೋಗ್ತಾ ಇದ್ರು. ಆ ಮಾತು ಕೇಳಿ ಗೀತಾ ಮಾತ್ರ ನಡುಗ್ತಾ ಇದ್ಲು. ಅಯ್ಯೋ ಅಕ್ಕ, ಯಾಕಕ್ಕ ಹಾಗೆ ಹೇಳ್ದೆ? ಅವರು ಹೇಳುವ ರೀತಿ ನನಗೆ ದೊಡ್ಡ ರಂಗೋಲಿ ಹಾಕಕ್ಕೆ ಬರಲ್ಲ ಅಲ್ವಾ? ನೀನ್ ಸುಮ್ಮನೆ ನನ್ನ ಈ ರಂಗೋಲಿ ಹಾಕು ಅಂತ ಹೇಳಿದು ಬಿಟ್ಬಿಟ್ಟೆ. ಗೀತಾ, ಅವರಿಬ್ರು ನಿನ್ನ ಇಷ್ಟೊಂದು ಕೇವಲವಾಗಿ ಮಾತಾಡುವಾಗ ನನ್ನಿಂದ ನೋಡ್ಕೊಂಡು ಸುಮ್ಮನೆ ಇರಲು ಸಾಧ್ಯ ಆಗುತ್ತಾ? ಅದಕ್ಕೇನೆ ನಿನ್ನ ಈ ರೀತಿ ಮಾತಾಡ್ತಿದ್ದಾರೆ ಅಂತ ನಾನು ಹಾಗೆ ಹೇಳಿದ್ದು. ಆದ್ರೆ ಅಕ್ಕ, ನಾವು ಸೋತೋದ್ರೆ ಅವರೆಲ್ಲರೂ ನಮ್ಮನ್ನ ನೋಡಿ ನಗ್ತಾ ಇರ್ತಾರೆ. ನನಗೆ ಸಾಧಾರಣವಾದ ರಂಗೋಲಿಯೇ ಮಾಡಕ್ ಬರಲ್ವೇ? ನೀನು ಬೇಜಾರು ಮಾಡಬೇಡ ಗೀತಾ, ನಿನಗೆ ತಾಳ್ಮೆ ಇದೆ, ನಂಬಿಕೆ ಇದೆ. ನೀನು ಆಲೋಚನೆ ಮಾಡಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ತೀಯಾ. ಇಲ್ಲಿ ನೋಡು ಗೀತಾ, ಇನ್ನು ಸಂಕ್ರಾಂತಿ ಹಬ್ಬದ ಕಾಂಪಿಟೇಷನ್ಗೆ ಇನ್ನು 5 ದಿನಗಳಿದೆ. ಅಷ್ಟರಲ್ಲಿ ನಾನು ನಿನ್ಗೆ ಹೇಳ್ಕೊಡ್ತೀನಿ ಹಾಗೆ ಅಂತ ಹೇಳಿ ಅಕ್ಕ ತಂಗಿಯರಿಬ್ಬರು ನಡೆದ ವಿಚಾರವನ್ನು ಮನೆಯಲ್ಲಿ ಹೇಳಿದ್ರು. ಶ್ವೇತಾ, ರಂಗೋಲಿ ಕಾಂಪಿಟೇಷನ್, ಇದರಲ್ಲಿ ನೀನು ಹೆಸರು ಕೊಡದೆ ಯಾಕೆ ಗೀತನ ಮುಂದಕ್ಕೆ ತಳ್ದೆ? ಅಪ್ಪ, ಗೀತಾ ಯಾವುದಕ್ಕೂ ಕಡಿಮೆ ಆದವಳಲ್ಲಪ್ಪ. ಅವಳು ನನ್ಕಿಂತ ಚೆನ್ನಾಗಿ ರಂಗೋಲಿಯನ್ನ ಹಾಕ್ತಾಳೆ. ಸ್ವಲ್ಪ ಅವಳಿಗೆ ಪ್ರಾಕ್ಟೀಸ್ ಕೊಡ್ಬೇಕು. ಅಮ್ಮ ಶ್ವೇತಾ, ಇನ್ನು ಸ್ವಲ್ಪ ದಿನ ಮಾತ್ರ ಇರೋದು. ಗೀತನಿಗೆ ನೀನು ಟ್ರೈನಿಂಗ್ನ ಹೇಗಮ್ಮ ಕೊಡ್ತೀಯಾ? ಅಷ್ಟಲ್ಲಿ ಕಲಿತಾಳ? ಅಮ್ಮ, ನಾನು ನನ್ನ ತಂಗಿ ಗೀತನಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ನಾನು ಇರುವ ಈ ಸ್ವಲ್ಪ ದಿನದಲ್ಲಿ ನಾನು ಓದ್ಕೊಂಡು ನನ್ನ ತಂಗಿಗೆ ಹೇಗೆ ಟ್ರೈನಿಂಗ್ ಕೊಡ್ತೀನಿ ಅಂತ ಮಾತ್ರ ನೋಡ್ತಾ ಇರಿ. ಆ ದಿನ ಸಂಜೆಯಿಂದನೇ ಮನೆ ಅಂಗಳದಲ್ಲಿ ಶಿಕ್ಷಣ ಆರಂಭವಾಯಿತು. ಶ್ವೇತಾ ತನ್ನ ತಂಗಿಗೆ ಚಿಕ್ಕ ಚಿಕ್ಕ ಚುಕ್ಕಿ ಇಟ್ಟು ಹೇಗೆ ರಂಗೋಲಿ ಹಾಕುವುದು ಅಂತ ಹೇಳಿಕೊಟ್ಲು. ಶ್ವೇತಾ, ರಂಗೋಲಿಗೆ ಚುಕ್ಕಿ ಹಾಕೋದೇ ಇಂಪಾರ್ಟೆಂಟ್. ನೀನು ಸಣ್ಣ ಸಣ್ಣ ಚುಕ್ಕಿ ಇಡು. ಅಕ್ಕ, ರಂಗೋಲಿ ಹುಡಿ ಕೈಯಿಂದ ಜಾರಿ ಹೋಗ್ತಾ ಇದೆ, ಏನೇ ಮಾಡೋದು? ಹಂಗೆಲ್ಲ ಹೇಳ್ಬೇಡ ಗೀತಾ. ನೀನು ಸಣ್ಣ ಸಣ್ಣ ರಂಗೋಲಿನ ಹಾಕ್ತೀಯಲ್ವಾ, ಅದೇ ರೀತಿ ಸಣ್ಣದಾಗಿ ಇರೋದನ್ನ ಸ್ವಲ್ಪ ದೊಡ್ಡದಾಗಿ ಬಿಡಿಸು. ನಿನಗೆ ಖಂಡಿತವಾಗಿ ರಂಗೋಲಿ ಬಿಡ್ಸಕ್ಕೆ ಗೊತ್ತಾಗುತ್ತೆ. ಹೀಗೆ ಶ್ವೇತಾ ಪ್ರತಿಯೊಂದು ದಿನ ಸಣ್ಣದು ದೊಡ್ಡದು ಅಂತ ಎಲ್ಲಾ ರೀತಿಯ ರಂಗೋಲಿಯನ್ನು ತನ್ನ ತಂಗಿಗೆ ಹೇಳಿಕೊಟ್ಟು ಅವಳಿಗೆ ಟ್ರೈನಿಂಗ್ ಅನ್ನು ಕೊಟ್ಲು. ಮೊದಲು ರಂಗೋಲಿಯನ್ನು ಹಾಕುವಾಗ ಶ್ವೇತಾ ತುಂಬಾನೇ ತಂಗಿಗೆ ಹೇಳಿಕೊಟ್ರು ಕೂಡ ಗೀತಾ ತುಂಬಾನೇ ತಪ್ಪು ಮಾಡ್ತಿದ್ಲು. ಆದ್ರೂ ಕೂಡ ನಿನ್ನಿಂದ ಸಾಧ್ಯ ಹಾಕು ಅಂತ ಹೇಳಿಕೊಟ್ಟು ಶ್ವೇತಾ ಗೀತನ ಕರೆದು ಮನೆ ಮುಂದೆ ರಂಗೋಲಿ ಹಾಕಕ್ಕೆ ಹೇಳಿದ್ಲು. ಗೀತಾ, ಇವತ್ತೇ ಫೈನಲ್. ಇವತ್ತು ನೀನು ಮನೆ ಮುಂದೆ ಹಾಕುವಂತಹ ರಂಗೋಲಿನೇ ನಾಳೆ ಕಾಂಪಿಟೇಷನ್ ಅಲ್ಲಿ ಕೂಡ ಹಾಕೋದು. ಅದರಿಂದ ಚೆನ್ನಾಗಿ ಆಲೋಚನೆ ಮಾಡಿ ತುಂಬಾ ಚೆನ್ನಾಗಿ ಬಿಡಿಸು ನೋಡೋಣ. ಭಯದಲ್ಲಿ ನಡುಗುತ್ತಾ ಸ್ವಲ್ಪ ಚುಕ್ಕಿಗಳನ್ನ ಹಾಕಿದ್ಲು. ಆದ್ರೆ ಅದು ಸ್ವಲ್ಪ ತಪ್ಪಾಯಿತು. ಗೀತಾ, ಏನೇ ಈ ರೀತಿ ಚುಕ್ಕಿಗಳನ್ನ ಹಾಕ್ತಿದೀಯಾ? ನಾನು ಎಷ್ಟು ಕಷ್ಟಪಟ್ಟು ನಿಂಗೆ ಹೇಳಿಕೊಟ್ಟೆ. ನಾಳೆ ಸಿರಿ ಪಲ್ಲವಿ ಮುಂದೆ ಮರ್ಯಾದೆ ತೆಗಿತೀಯಾ? ಗೀತನ ಕಣ್ಣಲ್ಲಿ ನೀರು ಬಂತು. ಸಾರಿ ಅಕ್ಕ, ನನಗೆ ಭಯ ಆಗ್ತಿದೆ, ರಂಗೋಲಿ ಹಾಕಕ್ಕಾಗ್ತಿಲ್ಲ. ಹಾಗೆ ಗೀತಾ ಹೇಳ್ಕೊಂಡು ಹತ್ಕೊಂಡೆ ಒಳಗೆ ಹೋದ್ಲು. ಶ್ವೇತಾ, ನೀನು ತುಂಬಾ ಕೋಪದಿಂದ ಗೀತನ್ ಜೊತೆ ಮಾತಾಡ್ತಾ ಇದ್ದೀಯಾ. ಹಾಗೆಲ್ಲ ಕೋಪದಿಂದ ಮಾತಾಡ್ಬೇಡ. ತಂಗಿ ತುಂಬಾನೇ ದುಃಖ ಪಡ್ತಾಳೆ. ಸ್ವಲ್ಪ ಆಲೋಚನೆ ಮಾಡಿ ಮಾತಾಡು. ನಾನು ಅವಳನ್ನ ಬೈದಿಲ್ಲಮ್ಮ. ಅವಳಿಗೆ ಮನ್ಸೊಳಗೆ ಉತ್ಸಾಹ ತುಂಬುವ ಹಾಗೆ ಮಾಡ್ತಾ ಇದ್ದೀನಿ. ಅವಳು ಗೆಲ್ಬೇಕಲ್ವಾ? ದಿನ ರಾತ್ರಿ ಗೀತಾ ನಿದ್ರೆ ಮಾಡಲಿಲ್ಲ. ಮನೆ ಹೊರಗಡೆ ಎಲ್ಲರೂ ನಿದ್ರೆ ಮಾಡಿದ ಬಳಿಕ ಪ್ರಾಕ್ಟೀಸ್ ಮಾಡ್ತಾ ಇದ್ಲು. ಶ್ವೇತಾ ದೂರದಿಂದ ನೋಡಿ ಸಂತೋಷ ಪಟ್ಲು. ಸಂಕ್ರಾಂತಿ ಹಬ್ಬದ ದಿನ ಬೆಳಿಗ್ಗೆ ಎಲ್ಲರೂ ಬೇಗನೆ ಎದ್ದು ಊರಿನಲ್ಲಿರುವ ದೊಡ್ಡ ಮೈದಾನ ಬಳಿ ಬಂದ್ರು. ಊರಿನ ದೊಡ್ಡ ಮನುಷ್ಯರೆಲ್ಲ ಅಲ್ಲಿ ಇದ್ರು. ಗೀತಾ, ಬಂದಾಯ್ತಾ? ಶ್ವೇತಾ, ನೀನ್ ಬೆಟ್ ಕಟ್ಟಿದ್ದೆ ಅಲ್ವಾ, ಎಲ್ಲನೂ ವ್ಯರ್ಥ ಆಗುತ್ತೆ. ನಮ್ನ ನೋಡಿಯೇ ನಿನ್ ತಂಗಿ ಗಡಗಡ ಅಂತ ನಡುಗ್ತಾ ಇದ್ಲು. ಸಿರಿ, ಕೊನೆಗೆ ಗೆಲ್ಲುವುದು ಯಾರು ಅಂತ ಅನೌನ್ಸ್ಮೆಂಟ್ ಬಂದಾಗ ಗೊತ್ತಾಗುತ್ತೆ. ಗೀತಾ, ನೀನು ಯಾರನ್ನೂ ನೋಡಿ ಭಯಪಡಬೇಡ. ನೀನು ನಮ್ಮ ಮನೆ ಮುಂದೆ ಕೂತ್ಕೊಂಡು ರಂಗೋಲಿ ಹಾಕ್ತಿದ್ದೀನಿ ಅಂತ ಧೈರ್ಯವಾಗಿ ರಂಗೋಲಿ ಹಾಕು. ನಿನ್ನಿಂದ ಖಂಡಿತವಾಗಿ ಸಾಧ್ಯನೇ. ಆಗ ಗೀತಾ ನಿಧಾನವಾಗಿ ರಂಗೋಲಿ ಹಾಕಲು ಆರಂಭಿಸಿದ್ಲು. ಎಲ್ಲರೂ ಮಾಡ್ರನ್ ಆಗಿ ರಂಗೋಲಿಯನ್ನು ಹಾಕ್ತಾ ಇದ್ರೆ ಗೀತಾ ಮಾತ್ರ ಹಳ್ಳಿಯ ಸಾಂಪ್ರದಾಯಿಕವಾಗಿ ರಂಗೋಲಿಯನ್ನು ಹಾಕಿದ್ಲು.
ಸ್ಪರ್ಧೆ ಎಲ್ಲ ಮುಗಿದ ನಂತರ ಎಲ್ಲರೂ ಗೀತನ ರಂಗೋಲಿಯನ್ನು ನೋಡ್ತಾ ಇದ್ರು. ಆ ರಂಗೋಲಿಯಲ್ಲಿ ಸ್ವಚ್ಛವಾದ ಕಲೆ ಇತ್ತು. ಜಡ್ಜ್ಮೆಂಟಿಗೆ ಬಂದವರೆಲ್ಲ ರಂಗೋಲಿಯನ್ನು ನೋಡಿ ಮಾರ್ಕ್ಸ್ನ ಹಾಕ್ತಾ ಇದ್ರು. ಹೀಗೆ ಎಲ್ಲವೂ ಮುಗೀತು. ಕಾಂಪಿಟೇಷನ್ ಅಲ್ಲಿ ಎಲ್ಲರೂ ವಿಧ ವಿಧವಾದ ರಂಗೋಲಿಯನ್ನು ಹಾಕಿದೀರಾ, ಆದ್ರೆ ಒಂದು ರಂಗೋಲಿ ಮಾತ್ರ ನಮ್ಮ ಮನಸ್ಸನ್ನೇ ಗೆದ್ದಿ. ಅದು ಕೇವಲ ಅಂದವನ್ನು ಮಾತ್ರವಲ್ಲದೆ ನಮ್ಮ ಸಂಪ್ರದಾಯವನ್ನು ಕೂಡ ಎತ್ತಿ ಹಿಡಿದಿದೆ. ಈ ರಂಗೋಲಿ ಹಾಕಿದ್ದು, ಈ ರಂಗೋಲಿ ಸ್ಪರ್ಧೆಯಲ್ಲಿ ಗೆದ್ದಿದ್ದು ಬೇರೆ ಯಾರೂ ಅಲ್ಲ, ನಮ್ಮ ರಾಘವಯ್ಯನ ಮಗಳಾದ ಗೀತಾ. ಊರಿನ ಜನರೆಲ್ಲ ಚಪ್ಪಾಳೆ ಕೊಟ್ಟಿದ್ರು. ಗೀತಾ ಸಂತೋಷದಿಂದ ಅಕ್ಕನನ್ನು ತಬ್ಬಿಕೊಂಡ್ಲು. ಸಿರಿ ಪಲ್ಲವಿ ಮಾತ್ರ ತಲೆಯನ್ನು ತಗ್ಸಿದ್ರು. ಪ್ರೈಸನ್ನು ತೆಗೆದುಕೊಂಡು ಗೀತಾ ಶ್ವೇತನ ಬಳಿ ಬಂದು, ಅಕ್ಕ, ಇದು ನಿನ್ನ ಗೆಲುವು. ನೀನು ಮಾತ್ರ ಇಲ್ಲದಿದ್ರೆ ಈ ಪೈಪೋಟಿಯಲ್ಲಿ ನಾನು ಪಾಲ್ಗೊಳ್ತಾನೆ ಇರಲಿಲ್ಲ, ಈ ಪ್ರೈಸ್ ನಾನು ಪಡಿತಾನೂ ಇರಲಿಲ್ಲ. ಇಲ್ಲ ಗೀತಾ, ಇದು ನಿನ್ನ ಗೆಲುವು. ನಾನು ದಾರಿ ತೋರಿಸಿದ್ದು ಮಾತ್ರ, ನಡೆದಿದ್ದು ನೀನೇ ತಾನೇ. ನಿನ್ನ ಹಠ ತಾಳ್ಮೆಯಿಂದನೇ ಇದು ಸಾಧ್ಯವಾಗಿದ್ದು. ಮನೆಗೆ ಹೋದಾಗ ಗೀತನನ್ನು ನೋಡಿ ರಾಘವಯ್ಯ ರಾಧಮ್ಮ ಸಂತೋಷಪಟ್ರು. ಅಕ್ಕ ತಂಗಿಯರು ಜೊತೆ ಸೇರಿದ್ರೆ ಆಗದಿರುವುದು ಕಾರ್ಯ ಯಾವುದೂ ಇಲ್ಲ. ಇದು ನಿಮ್ಮಿಬ್ಬರಿಂದನೇ ಗೊತ್ತಾಗ್ತದೆ. ನೀವಿಬ್ರು ಮಾತ್ರವಲ್ಲ, ಈ ಲೋಕದಲ್ಲಿ ಅಕ್ಕ ತಂಗಿಯರ ಅನುಬಂಧ ಎಷ್ಟು ದೊಡ್ಡದು ಗೊತ್ತಾ? ಈ ಹಬ್ಬದ ಸಾಕ್ಷಿಯಾಗಿ ಇವತ್ ನೀವು ನಿರೂಪಿಸಿದ್ದೀರಾ. ಅಮ್ಮ, ಯಾವ ಕೆಲಸ ಮಾಡೋದಾದ್ರೂ ತಾಳ್ಮೆ ನಂಬಿಕೆ ಇರಬೇಕು. ಅದು ಇವತ್ತು ನನ್ನ ಅಕ್ಕನಿಂದ ನನಗೆ ಸಾಧ್ಯವಾಯಿತು. ಸಂಕ್ರಾಂತಿ ಅಂದ್ರೆ ಕೇವಲ ರಂಗೋಲಿ ಅಡಿಗೆ ಮಾತ್ರ ಅಲ್ಲ ಗೀತಾ, ನಮ್ಮ ಮಧ್ಯೆ ಇರುವ ಪ್ರೇಮ, ತ್ಯಾಗ, ಅನುಬಂಧ ಮತ್ತೆ ಚಿಗುರುವುದು. ಈ ಹಬ್ಬವನ್ನು ನಾನು ಯಾವತ್ತೂ ಮರೆಯುವುದಿಲ್ಲ. ಚಂದನಾಪುರದಲ್ಲಿ ಅಕ್ಕ ತಂಗಿಯರ ಪ್ರೀತಿಗೆ, ಐಕ್ಯಮತ್ಯಕ್ಕೆ ಸಂಕ್ರಾಂತಿ ಒಂದು ದೊಡ್ಡ ಸಾಕ್ಷಿಯಾಗಿ ನಿಂತಿತ್ತು. ತನ್ನೊಳಗಿರುವ ನ್ಯೂನ್ಯತೆಯ ಭಾವನೆಯಿಂದ ಹೊರಗೆ ಬಂದ್ಲು. ಶ್ವೇತಾ ತನ್ನ ತಂಗಿ ಗೆದ್ದಿರುವುದನ್ನು ನೋಡಿ ಗರ್ವಪಟ್ಲು.